ಶಿಕ್ಷಕ ದಿನಾಚರಣೆ ಎಂದರೆ ಕೇವಲ ಊಟ ಕೂಟವೇ? ಐ ಡು ನಾಟ್ ಆಸ್ಕ್ ಯು ಟು ಡೂ ಪ್ರೇಯರ್, ಸ್ಪೀಚ್, ಎಟ್ಸೆಟ್ರಾ. I ask you to find moments, situations in which you can laugh wholeheartedly. Your laughter will open 1001 roses within you. ಓಶೋ. ಮೊನ್ನೆ ಹೊನ್ನಾವರ ತಾಲೂಕಿನ ಶಿಕ್ಷಕ ದಿನಾಚರಣೆಗೆ ಹೋಗಿದ್ದೆ. ಶಾಸಕರಿಬ್ಬರು, ತಾಲೂಕಿನ ಜಿಪಂ ಸದಸ್ಯರು ಬಂದಿದ್ದರು. ಎಲ್ಲರೂ ಶಿಕ್ಷಕರನ್ನು ಹೊಗಳಿದರು. ಶಿಕ್ಷಕರೆಲ್ಲರನ್ನೂ ಅಭಿನಂದಿಸಿದರು. ಉಪನ್ಯಾಸಕರನ್ನು, ನಿವೃತ್ತ DDPI GS ನಾಯಕರನ್ನು, ಹಲವು ಪ್ರಶಸ್ತಿ ವಿಜೇತರನ್ನು ಸನ್ಮಾನಿಸಿದರು, ನಮಿಸಿದರು. ಶಿಕ್ಷಕರೆಲ್ಲರಿಗೆ ಪುಷ್ಕಳವಾದ ತಿಂಡಿ, ಊಟ ಶಾಸಕ ವೈದ್ಯರ ಉದಾರ ಸಹಾಯದಿಂದ ನಡೆಯಿತು. ಅಲ್ಲಿಗೆ ಶಿಕ್ಷಕ ದಿನಾಚರಣೆ ಮುಗಿಯಿತು. ಹೊನ್ನಾವರ ತಾಲೂಕಿನಲ್ಲಿ 265 ಪ್ರಾಥಮಿಕ ಶಾಲೆಗಳು, 35 ಹೈಸ್ಕೂಲುಗಳು ಇವೆ. 848ಕ್ಕೂ ಹೆಚ್ಚು ಪ್ರಾಥಮಿಕ ಶಿಕ್ಷಕರು, 120ಕ್ಕೂ ಹೆಚ್ಚು ಹೈಸ್ಕೂಲ್ ಶಿಕ್ಷಕರು, 150ಕ್ಕೂ ಹೆಚ್ಚು ಖಾಸಗಿ ಶಾಲಾ ಶಿಕ್ಷಕರು ಸೇರಿ ಒಟ್ಟು 1000ಕ್ಕೂ ಹೆಚ್ಚು ಶಿಕ್ಷಕರು ಇದ್ದಾರೆ. ಇವರೆಲ್ಲ ಹೊನ್ನಾವರದ ಬಹು ಸರಳ ಮತ್ತು ಸಾತ್ವಿಕ BO GS ಭಟ್ ಕರ್ಕಿ ಹಾಗೂ ತಾಲೂಕಾ ಶಿಕ್ಷಕರ ಸಂಘದ ಸಹಭಾಗಿತ್ವದಲ್ಲಿ ನಡೆದ ಈ ಶಿಕ್ಷಕ ದಿನಾಚರಣೆಯಲ್ಲಿ ಮೇರು ಶಿಕ್ಷಕ ಡಾಕ್ಟರ್ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಹೂ ಹಾಕಿ ಹೊಗಳಿಸಿಕೊಂಡು 3-4 ತಾಸು ಕುಂತು ಒಟ್ಟಿಗೆ ಉಂಡು ಹೋಗುವಲ್ಲಿ ಈ ಶಿಕ್ಷಕ ದಿನಾಚರಣೆ ಮುಗಿದು ಹೋದರೆ ಸಾಕೆ ಎಂಬ ಪ್ರಶ್ನೆ ಅದರಲ್ಲಿ ಪಾಲ್ಗೊಂಡ ನನಗೆ ಬಂತು. ಈ ಬಗ್ಗೆ ತಾಲೂಕಿನ ಶಿಕ್ಷಕರೆಲ್ಲ ಯೋಚಿಸಬೇಕು ಎಂದೆನಿಸಿ ಈ ಟಿಪ್ಪಣಿಯನ್ನು ಬರೆಯುತ್ತಿದ್ದೇನೆ. ಶಿಕ್ಷಕ ದಿನಾಚರಣೆಯನ್ನು ಶಿಕ್ಷಕರೇ ಆಚರಿಸಿಕೊಳ್ಳುವುದು ಎಂದರೆ ಅವರ ಶ್ರಾದ್ದ ಸ್ಮರಣೆಯನ್ನು ಅವರೇ ಮಾಡಿಕೊಂಡಂತಲ್ಲವೇ? ಇಂತಹ ಆಚರಣೆ ಮಾಡಿ ಇಡೀ ದಿನವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಬೇರೆ ರೀತಿಯಲ್ಲಿ ಶಿಕ್ಷಕ ದಿನಾಚರಣೆ ಮಾಡಿದರೆ ಹೇಗೆ? ಮುಂದಿನ ಬಾರಿ ಜಿಲ್ಲೆಯ ತಾಲೂಕಿನ ಶಿಕ್ಷಕ ಮಿತ್ರರು ಈ ಕುರಿತು ಸಮಾಲೋಚಿಸಿ ಭಿನ್ನವಾಗಿ ಶಿಕ್ಷಕರ ದಿನಾಚರಣೆ ಆಚರಿಸಲಿ ಎಂದು ಒಂದಿಷ್ಟು ನನ್ನ ಆಲೋಚನೆಯ ಸಲಹೆಯನ್ನು ಅವರೆಲ್ಲರ ಮೇಲಿನ ಅಭಿಮಾನದಿಂದ ಇಲ್ಲಿ ಮುಂದಿಟ್ಟಿರುತ್ತೇನೆ. ಶಿಕ್ಷಕರ ದಿನಾಚರಣೆಯಲ್ಲಿ ಶಾಲೆ ಮತ್ತು ಶಿಕ್ಷಣದಲ್ಲಿ ಆಸಕ್ತರಾದ ಜನಪ್ರತಿನಿಧಿಗಳನ್ನು, ಪಾಲಕರನ್ನು, ಸಾರ್ವಜನಿಕರನ್ನು ಆಯ್ದ ಗ್ರಾಮಗಳಿಂದ ಆಯ್ಕೆ ಮಾಡಿ ಆಹ್ವಾನಿಸಬೇಕು. ಅವರ ಜೊತೆ ಪ್ರತಿ ಶಾಲೆಯಿಂದ ಆಯ್ದ ಮಕ್ಕಳು ಇದ್ದರೆ ಇನ್ನಷ್ಟು ಒಳ್ಳೆಯದು. ತಾಲೂಕಾ ಶಿಕ್ಷಕರ ದಿನಾಚರಣೆಯಲ್ಲಿ ತಾಲೂಕಿನ ಅತ್ಯುತ್ತಮ ಶಾಲೆಗೆ, ಅತ್ಯುತ್ತಮ ಶಿಕ್ಷಕರಿಗೆ, ಅತ್ಯುತ್ತಮ ನಡವಳಿಕೆಯ ಮಕ್ಕಳಿಗೆ, ಅತ್ಯುತ್ತಮ ಪಾಲಕರಿಗೆ ಸನ್ಮಾನ ಮಾಡಬೇಕು. ಶಿಕ್ಷಣ, ಸಾಮಾನ್ಯ ಜ್ಞಾನ, ಕಲೆ, ಕ್ರೀಡೆ ಹೀಗೆ ವಿವಿಧ ವಿಷಯಗಳ ಮೇಲೆ ಹೊಸ ಬೆಳಕು ಚೆಲ್ಲುವ ಮುಕ್ತವಾದ ಕ್ವಿಜ್ ಸ್ಪರ್ಧೆಯನ್ನು, ಸಾಂಸ್ಕೃತಿಕ ಪ್ರತಿಭಾ ಪ್ರದರ್ಶನವನ್ನು ಪೂರ್ವಭಾವಿಯಾಗಿ ತಿಳಿಸಿ ಏರ್ಪಡಿಸಿ ನಗದು ಬಹುಮಾನವನ್ನು ವಿಜೇತರಿಗೆ ನೀಡಬೇಕು. ಅದನ್ನು ಶಿಕ್ಷಕರೇ ಪ್ರಾಯೋಜಿಸಿದರೆ ಒಳ್ಳೆಯದು. ಶಾಸಕರು, ಜಿಪಂ ತಾಪಂ ಸದಸ್ಯರು, ಪ್ರತಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು, ತಾಲೂಕಿನ ಪತ್ರಕರ್ತರೆಲ್ಲರನ್ನೂ ಶಿಕ್ಷಕರ ಸಂಘದವರೇ ಆಹ್ವಾನಿಸಿ ಅವರೆಲ್ಲರೂ ವೇದಿಕೆಯ ಕೆಳಗೆ ಮುಂದಿನ ಸಾಲಿನಲ್ಲಿ ಕುಂತು ಪಾಲ್ಗೊಳ್ಳುವಂತೆ ಮಾಡಬೇಕು. ವೇದಿಕೆಯಲ್ಲಿ ಶಾಸಕರು, ಪ್ರಾತಿನಿಧಿಕ ಅಧಿಕಾರಿಗಳು, ಶಿಕ್ಷಕರ ಪ್ರತಿನಿಧಿಗಳು, ಸಂವಾದಕರು ಮಾತ್ರ ಇರಲಿ. ವೇದಿಕೆಯಲ್ಲಿ ಇರುವವರು ಕಡಿಮೆ ಇದ್ದಷ್ಟು ಸಭೆಯಲ್ಲಿದ್ದವರಿಗೆ ಹುರುಪು ಬರುತ್ತದೆ. ಸಭೆಯಲ್ಲಿದ್ದವರು ಅನ್ಯಮನಸ್ಕರಾಗದೆ ಹೆಚ್ಚು ಹೆಚ್ಚು ಸಭೆಯಲ್ಲಿ ಪಾಲ್ಗೊಂಡಷ್ಟು ಸಭೆಗೆ ಸೊಬಗು ಬರುತ್ತದೆ. ಸಮಯ ಕಳೆದದ್ದೇ ತಿಳಿಯುವುದಿಲ್ಲ. ಮುಂಜಾನೆ 10ರಿಂದ ಸಭೆ ಪ್ರಾರಂಭವಾದರೆ 1 ಗಂಟೆಗೆ ಮುಗಿಯುವ ಹಾಗೆ ಕಾರ್ಯಕ್ರಮವನ್ನು ಸಂಯೋಜಿಸಬೇಕು. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ಶಿಕ್ಷಕರು, ಉಳಿದೆಲ್ಲ ಅತಿಥಿ ಅಭ್ಯಾಗತರು ಕನಿಷ್ಠ 25 ರೂಪಾಯಿಗಳನ್ನಾದರೂ
ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಕೊಡುವಂತೆ ಮಾಡಬೇಕು. ಸಂಘಟಕರು ರೊಕ್ಕ ಪಡೆದು ಚೊಕ್ಕ ರೀತಿಯಲ್ಲಿ ಲೆಕ್ಕವಿಟ್ಟು ಸಭೆಯಲ್ಲಿ ಕೊಟ್ಟವರಿಗೆ ಕೃತಜ್ಞತೆ ಹೇಳಿ ಖರ್ಚಿನ ವಿವರ ನೀಡಿದರೆ ಎಲ್ಲರೂ ಹಣ ಕೊಡುತ್ತಾರೆ. ಲೆಕ್ಕ ಕೊಡದವರಿಗೆ ಯಾರೂ ರೊಕ್ಕ ಕೊಡುವುದಿಲ್ಲ. ಸಭೆಯಲ್ಲಿ ಮನರಂಜನೆ, ಮಾಹಿತಿ, ಶಿಕ್ಷಣ, ಸಾಧನೆಗೆ ಅಭಿನಂದನೆ ಹೀಗೆ ಎಲ್ಲವೂ ಮಿಳಿತವಾಗಿದ್ದರೆ ಅದರಲ್ಲಿ ಪಾಲ್ಗೊಂಡ ಪ್ರತಿ ಶಿಕ್ಷಕ ಹಾಗೂ ಪಾಲಕರಿಗೆ, ಅತಿಥಿಗಳಿಗೆ, ಪಾಲ್ಗೊಂಡವರೆಲ್ಲ ಪುನಃ ಪ್ರತಿ ವರ್ಷ ಆ ಶಿಕ್ಷಕ ದಿನಾಚರಣೆಗಾಗಿ ಕಾಯುವ ಸಂಭ್ರಮದ ದಿನವಾಗುತ್ತದೆ ಆ ಶಿಕ್ಷಕ ದಿನಾಚರಣೆ. ಇಲ್ಲದಿದ್ದರೆ ಅಪ್ಪ ಅಮ್ಮ ಸಾಯುವಾಗ ಅವರ ಬಾಯಿಗೆ ಒಂದು ತೊಟ್ಟು ನೀರು ಹಾಕದ ಮಕ್ಕಳು ಅವರು ಸತ್ತ ಮೇಲೆ ಉಳಿದವರಿಗೆ ತೋರಿಸಲು ಶ್ರಾದ್ದ ಮಾಡಿ ಕೇಸರಿಬಾತಿನ ಊಟ ಹಾಕಿದ್ದಲ್ಲದೆ ಅದನ್ನು ಪೊಟ್ಲ ಕಟ್ಟಿ ಬಂದವರ ಕೈಯಲ್ಲಿಟ್ಟು ಬೀಗಿದಂತೆ ಆಗುತ್ತದೆ. ಶಿಕ್ಷಕ ದಿನಾಚರಣೆಯನ್ನು ತಾಲೂಕಿನ, ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು, ಶಿಕ್ಷಕರು ಸೇರಿ ಈ ರೀತಿಯಲ್ಲಿ ವೈವಿಧ್ಯಮಯವಾಗಿ ಸರ್ವರ ಪಾಲ್ಗೊಳ್ಳುವಿಕೆಯಲ್ಲಿ ಚಾಣಾಕ್ಷ ರೀತಿಯಲ್ಲಿ ಸಂಯೋಜಿಸಲು ಪ್ರಯತ್ನಿಸಲಿ ಎಂಬುದಷ್ಟೇ ಈ ಟಿಪ್ಪಣಿಯ ಒಂದು ಭಿನ್ನ. ಈ ಸಂದರ್ಭದಲ್ಲಿ ನಾನು ಶಿಕ್ಷಕ ದಿನಾಚರಣೆಯಲ್ಲಿ ಪಾಲ್ಗೊಂಡಾಗ ತಾಲೂಕಿನ ಉತ್ತಮ ಶಿಕ್ಷಕರೊಬ್ಬರು ನನಗೆ ಸಿಕ್ಕರು. ಆಗ ನಾನು, ಈಗ ನೀವೆಲ್ಲರೂ ಸೇರಿ ಆಚರಿಸಿಕೊಳ್ಳುತ್ತಿರುವ ಈ ಶಿಕ್ಷಕ ದಿನಾಚರಣೆ ಶ್ರಾದ್ದದಂತಾಗುತ್ತಿದೆ ಅಲ್ಲವೇ ಎಂದು ಆ ಸಭೆಯಲ್ಲಿ ಪಾಲ್ಗೊಂಡ ನೀರಸ ಅನುಭವವನ್ನು ನೋವಿನಿಂದ ಅವರಿಗೆ ಹೇಳಿದೆ. ಅದಕ್ಕೆ ಅವರು ತಕ್ಷಣ ಬೇಸರಿಸಿಕೊಳ್ಳದೆ ಬಹು ಅರ್ಥಪೂರ್ಣವಾಗಿ ಹೇಳಿದ್ದು ಹೀಗೆ: ಹೆಬ್ಬಾರ್ರೆ, ನಾವು ನಮ್ಮ ಶಿಕ್ಷಕರು ಶಿಕ್ಷಣ ನಿಂತ ನೀರಾಗಿ ಬಿಟ್ಟಿದ್ದೇವೆ. ಶಿಕ್ಷಣ, ಶಿಕ್ಷಕರು ಬದುಕಿನ ಹಾಗೆ, ಜ್ಞಾನದ ಹಾಗೆ ಹರಿಯುತ್ತಿರಬೇಕು. ಸರ್ಕಾರ ಶಿಕ್ಷಣ ರಂಗ ಉದ್ಧಾರ ಮಾಡಬೇಕು ಎಂದಾದರೆ ತಾನು ನೇಮಿಸಿದ ಪ್ರತಿ ಶಿಕ್ಷಕನನ್ನು ಕನಿಷ್ಠ 3-4 ವರ್ಷಕ್ಕೊಮ್ಮೆಯಾದರೂ ಕಡ್ಡಾಯವಾಗಿ ಬೇರೆಡೆಗೆ ವರ್ಗಾವಣೆ ಮಾಡಬೇಕು. ಎಲ್ಲರೂ ಎಲ್ಲ ಊರಿನ ಎಲ್ಲ ಶಾಲೆಯ ರುಚಿ ನೋಡಲೇಬೇಕು. ಒಂದೇ ಶಾಲೆಯಲ್ಲಿ ನೇಮಕಗೊಂಡು ಅದೇ ಶಾಲೆಯಲ್ಲಿ ನಿವೃತ್ತಿಯಾಗುವ, ಜೋಡಿ ಕೂಡಿಸುವ ಅಸಹ್ಯ ಪರಂಪರೆ ಮೊದಲು ಹೋಗಬೇಕು. ಅದು ಹೆಚ್ಚು ಅಪಾಯಕಾರಿ ಕೂಡ. ಎಲ್ಲ ಜಾತಿ, ಎಲ್ಲ ಊರುಗಳಲ್ಲೂ ಉತ್ತಮ ಶಿಕ್ಷಕರಿದ್ದಾರೆ. ಯಾರು ಉತ್ತಮ ಶಿಕ್ಷಕರೆಂದು ಶಿಕ್ಷಕರಾದ ನಮ್ಮ ಮನಸ್ಸಿಗೆ ಗೊತ್ತಿರುತ್ತದೆ. ಆದ್ದರಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಆಯ್ಕೆಯನ್ನು ಶಿಕ್ಷಕರೇ ಸೇರಿ ಸಮಿತಿ ರಚಿಸಿಕೊಂಡು ಮಾಡಬೇಕು. ಆಗ ಸರ್ವಮಾನ್ಯರಾದ ಯೋಗ್ಯತೆ ಇರುವ ಶಿಕ್ಷಕರಿಗೆ ಪ್ರಶಸ್ತಿ ಬರುತ್ತದೆ. ಇಲ್ಲದಿದ್ದರೆ ಅರ್ಜಿ ಹಾಕಿ ಪಡೆಯುವ ಪ್ರಶಸ್ತಿ ಜಾತಿ, ಹಣ, ಪ್ರಾಂತ, ಪ್ರಭಾವಕ್ಕೆ ಮಾರಾಟವಾಗುವ ವಸ್ತುವಾಗುತ್ತದೆ. ಇವೆರಡೂ ಸಂಗತಿಗಳು ಕಾರ್ಯರೂಪಕ್ಕೆ ಬಂದರೆ ಶಿಕ್ಷಣ ರಂಗ ಉದ್ಧಾರವಾಗುತ್ತದೆ. ಇಲ್ಲದಿದ್ದರೆ ಶಿಕ್ಷಣ ಸಕಲ ಸವಲತ್ತುಳ್ಳ ಐಷಾರಾಮಿ ಶಿಕ್ಷಕರ ರಾಜಕೀಯ ರಣರಂಗವಾಗುತ್ತದೆ ಎಂದು ಮೆಲುದನಿಯಲ್ಲಿ ನಮ್ಮ ಶಿಕ್ಷಣದ ಭವಿಷ್ಯ ಹೇಳಿ ನನ್ನ ಕೈ ಕುಲುಕಿ ಆ ಶಿಕ್ಷಕರು ಮುಂದೆ ಹೋದರು. ನಮಸ್ಕಾರ.